ನಮಸ್ತೆ. ನಾನು ಎಸ್ ಉಮೇಶ್‌ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದರೆ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೋಕ್ಕೆ ಪಾಕಿಸ್ತಾನ ಯಾವ್ಯಾವೆಲ್ಲ ಆಟಗಳನ್ನು ಆಡ್ತು, ಯಾವ್ಯಾವ ಆಪ್ರೇಷನ್ಗಳನ್ನು ಮಾಡ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಅವರು ಅಕ್ನೋರ್ ಸೇತುವೆಯನ್ನು ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಈ ಕಾರಣ ಏನು ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಹಿಂದಿನ ವಿಡಿಯೋದಲ್ಲಿ ಚಾಮ್, ನಶೌರಾ, ರಜೌರಿ, ಪೌಂಚ್ಗೆ ಹೋಗ್ಬೇಕಂದ್ರೆ ಈ ಅಕ್ನೋರ್ ಸೇತುವೆ ಪ್ರಮುಖ ಆಗಿರುತ್ತೆ. ಈ ಅಕ್ನೋರ್ ಸೇತುವೆಯನ್ನು ವಶಪಡಿಸ್ಕೊಂಡ್ರೆ ಕಾಶ್ಮೀರವನ್ನು ವಶಪಡಿಸ್ಕೊಂಡಷ್ಟೇ ಒಂದು ಪ್ರಮುಖ ಮೈಲಿಗಲ್ಲಾಗುತ್ತೆ ಅಂತ ಅವರು ಭಾವಿಸಿ ಸೆಪ್ಟೆಂಬರ್ 1, 1965 ಬೆಳಗಿನ ಜಾವ 3:30ಕ್ಕೆ ಇಡೀ ಚಾಂಪ್ ಪ್ರದೇಶದ ಮೇಲೆ ಶೆಲ್ ದಾಳಿಯನ್ನು ಮಾಡ್ತಾರೆ. ಇದಕ್ಕೆ ಅವರು ಆಪರೇಷನ್ ಗ್ರ್ಯಾಂಡ್ ಸ್ಲಮ್ ಅಂತ ಹೆಸರಿಡ್ತಾರೆ ಅಂತ ಹೇಳಿದ್ದೆ. ಆಗ ಇದ್ದದ್ದು ಬ್ರಿಗೇಡಿಯರ್ ಮನಮೋಹನ್ ಸಿಂಗ್ ನೇತೃತ್ವದ ಒಂದು ಏಕೈಕ ಬ್ರಿಗೇಡ್ ಬೆಳಗಿನಿಂದ ಸಂಜೆವರೆಗೂ ತುಂಬ ಹೋರಾಟವನ್ನು ನಡೆಸುತ್ತೆ, ಸೈನ್ಯಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತೆ. ಸಾಯಂಕಾಲ ಆಗ್ತಾ ಇದ್ದಂಗೆ ಈ ಪಾಕಿಸ್ತಾನದ ಈ ಟ್ಯಾಂಕ್ಗಳು ಯುದ್ಧ ಟ್ಯಾಂಕರ್ಗಳೇನಾಗುತ್ತೆ ಭಾರತೀಯ ಸೈನ್ಯದ ಹತ್ರ ಉರುಳ್ಕೊಂಡು ಬರೋಕ್ಕೆ ಶುರುವಾಗುತ್ತೆ. ಅದೇ ಟೈಮಲ್ಲಿ ಭಾರತದ ವಾಯುಪಡೆಯ ವ್ಯಾಪರ್ಸ್ ಮತ್ತು ಮೈಸ್ಟರ್ಸ್ ಯುದ್ಧ ವಿಮಾನಗಳು ಸಹ ಪಠಾಣ್ಕೋಟ್ ವಾಯುನೆಲೆಯಿಂದ ಪಾಕಿಸ್ತಾನದ ಟ್ಯಾಂಕ್ಗಳನ್ನು ಹಿಮ್ಮೆಟ್ಟೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ತನ್ನ F-19 ಸೈಬರ್ ಜೆಟ್ಗಳನ್ನು ಇಳಿಸುತ್ತೆ. ಅಂದರೆ ಭಾರತದ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಅವುಗಳು ನಮ್ಮ ಭಾರತದ ಸೈನ್ಯದ ಟ್ಯಾಂಕರ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ಸಾಗಿಸ್ತಿದ್ದಂಥ ವಾಹನಗಳನ್ನು ಇವು ಧ್ವಂಸಗೊಳಿಸೋಕ್ಕೆ ಶುರು ಮಾಡುತ್ತೆ. ಸರಿಸುಮಾರು 4 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನದ ಯುದ್ಧ ವಿಮಾನಗಳು ಉರುಳಿಸಿತು ಅಂತ ಹೇಳಲಾಗುತ್ತೆ. ಹೀಗೆ ಪಾಕಿಸ್ತಾನಿ ಸೈನ್ಯ ಮುಂದೆ ಬರೋದನ್ನು ಒಂದು ಕಡೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ಕೊಂಡ್ರೂ ಸಹ ಅದು ಮುಂದೆ ಅಕ್ನೋರ್ ಪ್ರದೇಶವನ್ನು ವಶಪಡಿಸ್ಕೊಳ್ಳೋಕ್ಕೆ ಮುಂದೆ ಬರ್ತಾನೇ ಇರುತ್ತೆ. ಆದರೆ ಮುಂದೆ ಅದು ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿರುತ್ತೆ. ಆದರೆ ಅದು ಆ ಮಟ್ಟಿಗಿನ ದಾಳಿ ಆಗಲ್ಲ. ಕಾರಣ ಪಾಕಿಸ್ತಾನ ತನ್ನ ಸೇನಾ ಕಮಾಂಡರನ್ನು ಬದಲಾವಣೆ ಮಾಡಿರುತ್ತೆ. ಇದು ಭಾರತದ ಸೈನ್ಯಕ್ಕೆ ಒಂದಷ್ಟು ಹೋರಾಟವನ್ನು ಮಾಡೋದಕ್ಕೆ ಸಮಯವನ್ನು ಸಿಕ್ತಂಗಾಗುತ್ತೆ. ಆನಂತರ ಏನು ಮಾಡುತ್ತೆ, ಭಾರತದ ವಾಯುಪಡೆ ಪಾಕಿಸ್ತಾನದ ಅತ್ಯಾಧುನಿಕ F-19 ಅನ್ನೋ ಸೈಬರ್ ಜೆಟ್ಟನ್ನು ಉರುಳಿಸುತ್ತೆ. ಅದೇನು ಮಾಡುತ್ತೆ, ಭಾರತದ ಸೈನ್ಯಕ್ಕೆ ಒಂದಷ್ಟು ಸ್ಫೂರ್ತಿಯನ್ನು, ಧೈರ್ಯವನ್ನು, ಹೌದು ನಾನು ಯುದ್ಧದಲ್ಲಿ ಮುನ್ನುಗ್ಬೋದು ಅನ್ನೋ ಒಂದು ಧೈರ್ಯವನ್ನು, ಸ್ಫೂರ್ತಿಯನ್ನು ತಂದುಕೊಡುತ್ತೆ. ಇಲ್ಲಿ ಚಾಂಬ್ ಅನ್ನೋ ಪರಿಸ್ಥಿತಿ ಕೈ ಮೀರುತ್ತೆ ಇರುತ್ತೆ ಅಂತ ಹೇಳಿದೆ. ಯಾಕಂದರೆ ಅಕ್ನೋರ್ ಏನಾದರೂ ಪಾಕಿಸ್ತಾನದ ಕೈವಶ ಆಗಿಬಿಟ್ರೆ, ನಾನು ಮೊದಲೇ ಹೇಳ್ದಂಗೆ ಈ ಚಾಮ್, ನಶೌರಾ, ರಜೌರಿ, ಪೌಂಚ್ಗೆ ಹೋಗಬೇಕಾದ್ರೆ ಈ ಸೇತುವೆ ಮುಖ್ಯ ಆಗಿರುತ್ತೆ. ಈ ಸೇತುವೆ ಬಂದಾದರೆ ಆಲ್ಮೋಸ್ಟ್ ಕಾಶ್ಮೀರ ಪೂರ್ತಿ ಪಾಕಿಸ್ತಾನಕ್ಕೆ ಸೇರೋಯ್ತು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ಅವರು ನಮ್ಮ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಪಾಕಿಸ್ತಾನಕ್ಕೆ ಕಡೆಯೇ ಎಚ್ಚರಿಕೆಯನ್ನು ಕೊಡ್ತಾರೆ. ಅಲ್ಲದೆ ಅವ್ರು ಹೇಳ್ತಾರೆ, ಈ ಪಂಜಾಬ್ ಅವ್ರು ಯಾವ ರೀತಿ ಟೆಕ್ನಿಕ್ನ ಯೂಸ್ ಮಾಡಿದ್ರು ಅಂದರೆ ಗುಜರಾತ್ನ ಮರುಭೂಮಿ ಮೇಲೆ ದಾಳಿ ಮಾಡಿದ್ರು, ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ, ನೀವು ಪಂಜಾಬ್ ಪ್ರಾಂತ್ಯ ಅಂತಾರಾಷ್ಟ್ರೀಯ ಗಡಿ ಏನಿದೆ ಆ ಗಡಿ ಮೇಲೆ ದಾಳಿ ಮಾಡಿ ಲಾಹೋರ್ನ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ. ಆ ಟೈಮಲ್ಲಿ ಭಾರತೀಯ ವಾಯುಸೇನೆ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಂಡು ಯಾವುದೇ ಏನೇ ಕಷ್ಟ ಆದರೂ ಸಹ ನಾವು ಅಕ್ನೋರ್ನ ಉಳಿಸ್ಕೋಬೇಕು, ಆ ಕಾರಣಕ್ಕೆ ನೀವು ಲಾಹೋರ್ ಮೇಲೆ ದಾಳಿ ಮಾಡಿ ಅಂತ ಅವ್ರು ಹೇಳಿದ್ದೇ ತಡ. ಇಲ್ಲಿ ಪಂಜಾಬ್ ಪ್ರಾಂತ್ಯದ ಮೇಲೆ ಎಲ್ಲ ಕಡೆಯಿಂದನೂ ದಾಳಿ ಮಾಡಿ ಆಪರೇಷನ್ ರಿಡ್ಲಿ ಅನ್ನೋ ಒಂದು ಹೆಸರನ್ನು ಇಟ್ಟು ಲಾಹೋರ್ನ ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಅಂದು ಸೆಪ್ಟೆಂಬರ್ 5, 1965 ಪಂಜಾಬಿನ ಅಮೃತಸರದ ವಾಘಾ ಗಡಿ ಪಾಕಿಸ್ತಾನದ ಅಲ್ಲಿದ್ದ ಸೈಬರ್ ಜೆಟ್ ಸೇನಾ ದಾಳಿಗಳ ಮೇಲೆ ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ದಾಳಿ ಮಾಡುತ್ತೆ. ಯಾವಾಗ ಇದು ಸದ್ಯ ಅಂದರೆ ಏನೇ ಇದು ಮಾಡ್ದೇನೆ ಮಧ್ಯರಾತ್ರಿಯಾಗಿ ಭಾರತೀಯ ಸೈನ್ಯ ಪಂಜಾಬ್ನ ಗಡಿಯಿಂದ ಪಾಕಿಸ್ತಾನದ ನಗರಗಳತ್ತ ಮುನ್ನುಗ್ತಾ, ಪಾಕಿಸ್ತಾನಕ್ಕೆ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಹೀಗೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಪಾಕಿಸ್ತಾನ ಅದು ಲಾಹೋರ್ನ ರಕ್ಷಣೆಗೆ 2 ಕಾಲುವೆಗಳನ್ನು ನಿರ್ಮಿಸಿರುತ್ತೆ. ನಾನು ಮೊದಲೇ ಹೇಳಿದೆ ಯಾಕೆ ಅಂತಂದರೆ ಆ ಗಡಿಗಳಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಯಾಕಂದರೆ ಶತ್ರುಗಳು ಸಡನ್ನಾಗಿ ನುಗ್ಗಬಾರ್ದು ಅನ್ನೋ ಕಾರಣಕ್ಕೆ.
ಇಲ್ಲೂ ಅಷ್ಟೇ ಪಾಕಿಸ್ತಾನ ಇಚೋಗಿಲ್ ಮತ್ತು ಮರಾಲ ಅನ್ನೋ 2 ಕಾಲುವೆಗಳನ್ನು ನಿರ್ಮಿಸಿರುತ್ತೆ. ಮೊದಲು ಈ ಕಾಲುವೆಗಳನ್ನು ನಿಯಂತ್ರಣಕ್ಕೆ ತಗೋಬೇಕು. ಆ ಕಾರಣಕ್ಕೆ ನಮ್ಮ ಸೈನ್ಯ 3 ತುಕಡಿಗಳಾಗಿ ಏಕಕಾಲಕ್ಕೆ ಹೊರಡುತ್ತೆ. ಆದರೆ ದುರಾದೃಷ್ಟವಶಾತ್ ಆ 3 ತುಕಡಿಗಳು ಸೈನ್ಯ ಕಚೇರಿಯ ಸಂಪರ್ಕವನ್ನು ಕಡಿದುಕೊಳ್ಳುತ್ತೆ. ಅವು ಎಲ್ಲೋಯ್ತು ಏನಾಯಿತು ಒಂದೂ ತಿಳಿಯಲ್ಲ. ಆನಂತರ ಏನಾಗುತ್ತೆ, ಲೆಫ್ಟಿನೆಂಟ್ ಜನರಲ್ ಅರ್ಬಕ್ಷ್ ಸಿಂಗ್ ಅವರ ನೇತೃತ್ವದಲ್ಲಿ ಮತ್ತೆ ಸೈನ್ಯ ಪಾಕಿಸ್ತಾನದತ್ತ ಹೋಗುತ್ತೆ. ಆಗ ಅಲ್ಲಿದ್ದಂಥ ಅಬ್ದುಲ್ ಹಮೀದ್ರಂಥ ವೀರ ಯೋಧರ ಹೋರಾಟ ಫಲ ನೀಡುತ್ತೆ. ಇದರಿಂದ ಭಾರತೀಯ ಸೈನ್ಯ ಏನು ಸ್ಫೂರ್ತಿಗೊಂಡು ಮತ್ತಷ್ಟು ಉಗ್ರ ಹೋರಾಟಕ್ಕೆ ಇಳಿಯುತ್ತೆ. ಭಾರತೀಯ ಸೈನ್ಯಕ್ಕೆ ಭರ್ಜರಿ ಗೆಲುವು ಸಿಗುತ್ತೆ. ಇದೇ ಸಮಯದಲ್ಲಿ ಏನು ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಸಹ ವಾಯುದಾಳಿಯನ್ನು ಆರಂಭ ಮಾಡಿಬಿಡುತ್ತೆ. ಪಠಾಣ್ಕೋಟ್, ಅಂಬಾಲಾ, ಅಧಂಪುರ ವಾಯುನೆಲೆಯಿಂದ ಸುಮಾರು 22 ಭಾರತೀಯ ಯುದ್ಧ ವಿಮಾನಗಳು ಸರ್ಗೋದ, ಪೆಶಾವರ್ ವಾಯುನೆಲೆಗಳ ಮೇಲೆ ಭೀಕರ ದಾಳಿ ಮಾಡುತ್ತೆ. ಬರೀ ದಾಳಿಯಲ್ಲ, ಭೀಕರ ದಾಳಿ ಮಾಡುತ್ತೆ. ಅಂದರೆ ಅದು ಯಾವ ಮಟ್ಟಿಗೆ ಯಾವ ರೀತಿ ಅದ್ಭುತವಾದ ಯೋಜನೆಗಳನ್ನು ರೂಪಿಸಿರುತ್ತೆ ಅಂತಂದರೆ, ಪಾಕಿಸ್ತಾನದ ರೆಡಾರ್ಗಳಿಗೆ ಆ ಯುದ್ಧ ವಿಮಾನಗಳನ್ನು ಗುರುತಿಡಿಯೋದಕ್ಕೆ ಅಸಾಧ್ಯ ಆಗುತ್ತೆ. ಆ ಮಟ್ಟಿಗೆ ಅವರು ಏನು ಅದ್ಭುತವಾಗಿ ಯೋಜನೆಗಳನ್ನು ನಿಯೋಜಿಸಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಈ ಪಾಕಿಸ್ತಾನದ ಮಿಲಿಟರಿ ಕೇಂದ್ರಗಳಾಗಿರ್ಬೋದು, ತೈಲ ತುಂಬಿದ ಟ್ಯಾಂಕ್ಗಳಾಗಿರ್ಬೋದು, ಟ್ರಂಕ್ಗಳಾಗಿರ್ಬೋದು, ಮತ್ತು ವಾಹನಗಳಾಗಿರ್ಬೋದು, ಸೇನಾ ಕ್ಯಾಂಪ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ಒಡೆದು ಉರುಳಿಸೋದಕ್ಕೆ ಸಹಾಯ ಆಗುತ್ತೆ. ಇದರಿಂದ ಏನಾಗುತ್ತೆ, ಪಾಕಿಸ್ತಾನದ ಒಬ್ಬೊಬ್ಬ ಯೋಧನಿಗೂ ಪೈಲಟ್ಗಳಿಗೂ ಒಂಥರ ಏನು ಎದೆ ನಡುಕ ಬರೋ ರೀತಿ ನಮ್ಮ ಭಾರತೀಯ ಸೈನ್ಯ ಯುದ್ಧ ಮಾಡುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಂದರೆ ಹೊರಗಡೆ ಹೋಗಿ ಭಾರತೀಯ ಸೈನ್ಯ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಆಕ್ರಮಣ ಮಾಡುತ್ತೆ. ಇದರಿಂದ ಪಾಕಿಸ್ತಾನಕ್ಕೆ ಪಠಾಣ್ಕೋಟು, ಹಲ್ವಾರ, ಅಮೃತ್ಸರ, ಜಾಮ್ನಗರಗಳ ಮೇಲೆ ವಾಯುದಾಳಿಯನ್ನು ಮಾಡುತ್ತೆ. ಅಂದರೆ ಪಾಕಿಸ್ತಾನ ಅಂದರೆ ನಮ್ಮ ಭಾರತೀಯ ಸೈನ್ಯವನ್ನು ಹಿಮ್ಮೆಟ್ಟಿಸೋದ್ರ ಸಲುವಾಗಿ ಈ ರೀತಿ ಪ್ರತಿದಾಳಿಯನ್ನು ಮಾಡುತ್ತೆ. ನಗರಗಳಿಗೆ ಕಮಾಂಡೋಗಳನ್ನು ನುಗ್ಗಿಸುತ್ತೆ. ಇದು ಯಾವುದಕ್ಕೂ ಭಾರತೀಯ ಸೈನ್ಯ ಜಗ್ಗಲ್ಲ. ಎಲ್ಲೆಲ್ಲಿ ಅವಿತು ಕುಳಿತಿರ್ತಾರೋ ಕಮಾಂಡೋಗಳು, ಅವರನ್ನು ಹುಡುಕಿ ಹತ್ಯೆಯನ್ನು ಮಾಡಲಾಗುತ್ತೆ. ಯುದ್ಧ ಪ್ರಾರಂಭವಾಗಿ ಸರಿಸುಮಾರು 22 ದಿನ ಕಳೆದಿದ್ದರೂ ಸಹ ಭಾರತೀಯ ಸೈನ್ಯಕ್ಕೆ ಯಾವುದೇ ಏನು ಸ್ಫೂರ್ತಿ ಆಗಲಿ, ಧೈರ್ಯ ಆಗಲಿ, ಉತ್ಸಾಹ ಆಗಲಿ ಕಡಿಮೆ ಆಗಿರಲಿಲ್ಲ. ಭಾರತೀಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದೇಶ ಬರೋವರೆಗೆ ಅವರ ಆದೇಶದ ಮೇರೆಗೆ ಪಾಕಿಸ್ತಾನದ ಸರಿಸುಮಾರು 1920 ಚದುರ ಕಿಲೋಮೀಟರ್ನಷ್ಟು ಭೂಮಿಯನ್ನು ವಶಪಡಿಸ್ಕೊಂಡ್ಬಿಟ್ಟಿರುತ್ತೆ. ಸಿಯಾಲ್ಕೋಟ್ ಮತ್ತು ಆಯಾಕಟ್ಟಿನ ಪ್ರದೇಶವಾದ ಫೀರ್ ಪಂಜಾಬು ಸಹ ಭಾರತದ ಕೈವಶವಾಗಿರುತ್ತೆ. ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಗಡಿ ಏನಿದೆ ಅದನ್ನು ದಾಟಿ ಲಾಹೋರ್ನ ಹೊರವಲಯದವರೆಗೂ ಸಹ ನಾವು ಬಂದು ಮುಟ್ಟಿರ್ತೀವಿ. ಮುಂದಿನ ಕೆಲವೇ ಗಂಟೆಗಳಲ್ಲಿ ಲಾಹೋರು ಸಹ ಭಾರತದ ಕೈವಶವಾಗಿರುತ್ತೆ. ಆದರೆ ಪಾಕಿಸ್ತಾನಿಯ ಸೈನ್ಯ ಮೊದಲು ಆಕ್ರಮಣ ಮಾಡಿದ್ದು ಚಾಮ್ ಸೆಕ್ಟರ್ನಲ್ಲಿ. ಅಂದರೆ ಯಾವಾಗ ಭಾರತ ಸೈನ್ಯ ಲಾಹೋರ್ಗೆ ಲಗ್ಗೆ ಹಾಕಿತ್ತೋ, ಪಾಕಿಸ್ತಾನ ಸೈನ್ಯ ಚಾಮ್ ಸೆಕ್ಟರ್ನ ಬಿಟ್ಕೊಡೋಕ್ಕೆ ಒಪ್ಕೊಳ್ಳುತ್ತೆ. ಅಂದರೆ ನಾವು ಲಾಹೋರ್ನ ಬಿಟ್ಕೊಟ್ರೆ ಅದು ಚಾಮ್ನ ಬಿಟ್ಕೊಡುತ್ತೆ. ಇದೊಂಥರ ಲಾಹೋರ್ನ ಉಳಿಸ್ಕೊಳ್ಳೋದಕ್ಕೆ ಓಡೋಡಿ ಬರುತ್ತೆ. ಚಾಮ್ ಅನ್ನೋ ಪ್ರದೇಶವನ್ನು ನಮಗೆ ಬಿಟ್ಕೊಂಡು, ನಮ್ಮ ಜಾಗವನ್ನು ನಮಗೆ ಬಿಟ್ಟೋಣ. ಅಷ್ಟೊತ್ತಿಗೆ ಆಲ್ರೆಡಿ ಪಾಕಿಸ್ತಾನ ಸೋತು ಸುಣ್ಣ ಆಗಿರುತ್ತೆ, ಹೈರಾಣ ಆಗಿರುತ್ತೆ. ಹಂಗೆ ಭಾರತೀಯ ಸೈನ್ಯಕ್ಕೂ ಸಾಕಷ್ಟು ಸಾವು ನೋವುಗಳು ಎಲ್ಲ ಆಗಿದ್ರೂ ಸಹ ಧೈರ್ಯ ಒಂದು ಕಡಿಮೆ ಆಗಿರಲಿಲ್ಲ, ಸ್ಫೂರ್ತಿ ಒಂದು ಕಡಿಮೆ ಆಗಿರಲಿಲ್ಲ. ಅಂದರೆ ಭಾರತೀಯ ಸೈನ್ಯದ ಬಗ್ಗೆ ಒಂದು ಕೀಳು ಅಂದಾಜು ಏನು ಮಾಡಿತ್ತು ಪಾಕಿಸ್ತಾನ, ಅದು ಸುಳ್ಳಾಗುತ್ತೆ. ಅಂದರೆ ಚೀನಾನೂ ಸಹ ಪಾಕಿಸ್ತಾನದ ಪರವಾಗಿ, ಭಾರತ ಪಾಕಿಸ್ತಾನದ ಪರವಾಗಿ ಏನು ಒಂದು ಆಟ ಆಡ್ತಾ ಇರುತ್ತೆ, ಅಂದರೆ ಪಾಕಿಸ್ತಾನದ ಬೆಂಬಲವಾಗಿ ನಿಂತು ಆಟ ಆಡೋಕ್ಕೆ ಮುಂದಾಗ್ತಾ ಇರುತ್ತೆ. ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದಕ್ಕೂ ಜಗ್ಗಲ್ಲ. ಭಾರತಕ್ಕೆ ಯಾವಾಗ ಗೆಲುವು ಖಾತ್ರಿ ಆಗುತ್ತೆ ಅಂತ ಶುರು ಆಯಿತೋ, ಅಂದರೆ ಲಾಹೋರ್ನ ವಶಪಡಿಸ್ಕೊಂಡ್ಬಿಡ್ತೀವಿ ಅನ್ನೋದು ಖಾತ್ರಿ ಆಯಿತೋ, ಆಗ ಏನು ಮಾಡುತ್ತೆ ಪಾಕಿಸ್ತಾನ ಅಮೇರಿಕಾದ ಮುಂದೆ ಹೋಗುತ್ತೆ. ಯಥಾಸ್ಥಿತಿ ಕಾಲನ್ನು ಮಂಡಿ ಊರಿ ಭಾರತಕ್ಕೆ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಮತ್ತೆ ಗೋಗರಿಯುತ್ತೆ. ಇದು ಮೊನ್ನೆ ಆಪರೇಷನ್ ಸಿಂಧೂರದಲ್ಲೂ ಸಹ ನಡೆದಿತ್ತು. ಅದೇ ರೀತಿ ಅವಾಗೂ ಸಹ ಯುದ್ಧವನ್ನು ನಿಲ್ಲಿಸಿ, ಅಂದರೆ 1965ರಲ್ಲೂ ಸಹ ಇದು ಮತ್ತೆ ಅದನ್ನೇ ಮಾಡಿರುತ್ತೆ. ಆದರೆ ಸೆಪ್ಟೆಂಬರ್ 22, 1965ರಲ್ಲಿ ವಿಶ್ವಸಂಸ್ಥೆ ಮತ್ತೆ ಈ ಎರಡು ಭಾರತ ಮತ್ತು ಪಾಕಿಸ್ತಾನಕ್ಕೆ ಇವೆರಡಕ್ಕೂ ಕರೆಯನ್ನು ನೀಡುತ್ತೆ ಸರ್ವಾನುಮತದಿಂದ, ಅಂದರೆ ಕದನ ವಿರಾಮಕ್ಕೆ. ಅದು ನಾನು ಹೇಳ್ದಂಗೆ 100 ಸೈನಿಕರು ಸಾವನ್ನಪ್ತಾರೆ,
ಒಂದು ರೀತಿಯ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ತಾಷ್ಕೆಂಟ್ ಒಂದು ಒಪ್ಪಂದ ಆಗುತ್ತೆ. ಆ ತಾಷ್ಕೆಂಟ್ ಒಪ್ಪಂದದಲ್ಲಿ ನಾನು ಹೇಳಿದೆ ಮೊದಲಂಗೆ ಹಾಜಿಫಿರ್ ಪಾಸನ್ನು ಮತ್ತೆ ಪಾಕಿಸ್ತಾನಕ್ಕೆ ಬಿಟ್ಕೊಡಲಾಗುತ್ತೆ. ಬಹುಶಃ ಹಾಜಿಫಿರ್ ಪಾಸ್ ನಾನು ಮೊದಲೇ ಹೇಳ್ದಂಗೆ ಅದೊಂಥರ ಏನೋ ನುಸುಳುಕೋರರ ಸ್ವರ್ಗ, ಉಗ್ರರ ಸ್ವರ್ಗ. ಉಗ್ರರು ನುಸುಳಿ ಕಾಶ್ಮೀರಕ್ಕೆ ಬರೋದಕ್ಕೆ ಒಂದು ಆಯಾಕಟ್ಟಿನ ಸ್ಥಳ. ಆ ಆಯಾಕಟ್ಟಿನ ಸ್ಥಳದಿಂದಲೇ ಇಷ್ಟೆಲ್ಲ ಆಗ್ತಾಯಿದ್ರು ಸಹ. ಅಂದರೆ ವಿಶ್ವಸಂಸ್ಥೆ ಆದೇಶ, ನೆಹರೂರವರು ವಿಶ್ವಸಂಸ್ಥೆಯ ಸಹಾಯವನ್ನು ಕೋರಿದ್ದರ ಪರಿಣಾಮವಾಗಿ ಈಗ ವಿಶ್ವಸಂಸ್ಥೆ ಮೂಗು ತೂರಿಸುವಂತ ಆಗಿರುತ್ತೆ. ಆ ಕಾರಣಕ್ಕೆ ತಾಷ್ಕೆಂಟ್ ಒಪ್ಪಂದ ಸೃಷ್ಟಿಯಾಗುತ್ತೆ. ಆ ತಾಷ್ಕೆಂಟ್ ಒಪ್ಪಂದದಲ್ಲಿ ನಾವು ತಟ್ಟೆಯಲ್ಲಿ ಇಟ್ಟು ಹಾಜಿಫಿರ್ ಪಾಸನ್ನು ಅನಾಯಾಸವಾಗಿ ಪಾಕಿಸ್ತಾನಕ್ಕೆ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಭಾರತೀಯ ಸೈನ್ಯ ತುಂಬ ಬೇಜಾರಾಗುತ್ತೆ, ಕಣ್ಣೀರಿಡುತ್ತೆ. ಯಾಕಂದರೆ ಸಹಸ್ರಾರು ವೀರ ಯೋಧರನ್ನು ಕಳ್ಕೊಂಡಿರುತ್ತೆ, ಫ್ರೆಂಡ್ಸ್ನ ಕಳ್ಕೊಂಡಿರುತ್ತೆ, ಎಲ್ಲರನ್ನೂ ಕಳ್ಕೊಂಡಿರುತ್ತೆ. ಆದರೆ ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಸಮಯದಲ್ಲೇ ನಮ್ಮ ಶಾಸ್ತ್ರೀಜಿಯವರ ಸಾವಿನ ಸುದ್ದಿಯೂ ಸಹ ಬರುತ್ತೆ. ಇದು ಭಾರತಕ್ಕೆ ಒಂದು ಏನು ಬರಸಿಡಿಲಿನ ಆಘಾತ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ, ಅದಾದಮೇಲೆ ಅಂದರೆ 1965 ಮೇಲೆ 65ನೇ ಇಸ್ವಿ ಕಳೆದ ನಂತರ ಯಾವ್ಯಾವ ಬೆಳವಣಿಗೆ ಆಗುತ್ತೆ, ನಮ್ಮ ಕಾಶ್ಮೀರದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ತಿಳ್ಕೊಬೇಕು ಅಂದರೆ ಆ್ಯಸ್ ಯೂಶ್ವಲ್ ನೀವು ಮುಂದಿನ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.